ಬನ್ನಿ ನಾನಿವತ್ತು ನಿಮಗೆ ಸಖತ್ ಟೇಸ್ಟಿಯಾಗಿರೋ ತುಂಬ ನ್ಯಾಚುರಲ್ ಸ್ವೀಟ್ನರ್ ಡೇಟ್ಸ್ ಮತ್ತು ಕೊಕೊನಟ್ಟನ್ನು ಯೂಸ್ ಮಾಡಿ ಮಾಡೋ ಬರ್ಫಿನ ಹೇಳ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ನೀವು ಸಹ ಖಂಡಿತ ಟ್ರೈ ಮಾಡಿ. ನೋಡಿ, ಈ ರೀತಿ ಮೊದಲು ಕಾಯಿನೆಲ್ಲ ತುರಿದಿಟ್ಕೊಂಡ್ಬಿಟ್ಟು ರೆಡಿ ಮಾಡಿಟ್ಕೊಳ್ಳಿ. ಒಂದು ಕೊಕೊನಟ್ ಫುಲ್ಲು ಬೇಕಾಗುತ್ತೆ. ಹಾಗೆ ಖರ್ಜೂರ ಒಂದು 300 ಗ್ರಾಮ್ ಆಗೋಷ್ಟು ನಾನಿಲ್ಲಿ ಹಾಕಿದ್ದೀನಿ. ಒಂದು ಕಾಯಿಗೆ ಇಷ್ಟು ಹಾಕಿದೆ. ಸೊ ಅದನ್ನು ಎರಡು ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಡಿ. ಈ ರೀತಿ ಚೆನ್ನಾಗಿ ಒಂದು ಸರಿ ಓಡಿಸ್ಬಿಟ್ಟು ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ ತವ ಮೇಲೆ ಈ ರೀತಿ ತುಪ್ಪ ಹಾಕಿ ಒಂದು 2-3 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಈ ಕಾಯಿನ ಅದನ್ನು ಸಹ ಮಿಕ್ಸಿ ಮಾಡ್ಕೊಳ್ಬೇಕು. ಒಂದು ಸರಿ ಓಡಿಸ್ಬಿಟ್ಟು ಮಿಕ್ಸಿಲಿ ಈ ರೀತಿ ರೆಡಿ ಮಾಡ್ಕೊಳ್ಳಿ. ಅದನ್ನು ಒಂಚೂರು ಹುರಿಬೇಕು. ನೀವು ಒಂದು ಫ್ರೈ ಸ್ವಲ್ಪ ಹೊತ್ತು ಒಂಥರ ಅದ್ರ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನೋಡಿ ಈ ರೀತಿ ಇಷ್ಟ ಆಗೋ ಥರ ಹುರ್ಕೊಳ್ಬೇಕಾಗತ್ತೆ. ಆಮೇಲೆ ಅದನ್ನು ತೆಗೆದಿಟ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಿ ಈಗ ನಾವು ಖರ್ಜೂರನ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸಹ ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಅಷ್ಟೇ ಹಸಿ ಇರಬಾರ್ದು. ಅದರಲ್ಲೂ ಇರೋ ನೀರಿನಂಶ ಎಲ್ಲ ಹೋಗಿ ಒಂಥರ ಮುದ್ದೆ ಥರ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಇವೆಲ್ಲ ಟೋಟಲಿ ಮಾಡೋಕ್ಕೆ ಒಂದು 1/2 ಅವರ್ ಎಲ್ಲ ಬೇಕಾಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಇದೆಲ್ಲ ಆಗೋಕ್ಕೆ ಸುಮಾರು ಹೊತ್ತಾಗುತ್ತೆ. ಯಾಕಂದರೆ ಅಷ್ಟು ನೀವು ಪೇಷನ್ಸಿಂದ ಮಾಡಿದರೆ ಮಾತ್ರ ಇದು ಟೇಸ್ಟ್ ಆಗೋದು. 1-2-3 ಇಲ್ಲಿ ನಾನು ಬೆಲ್ಲ ಹಾಕಿದೆ ಸಾಕು. ನಿಮಗೆ ಸೀನೇ ಬೇಡ ಅಂದರೆ ಖರ್ಜೂರದ ಸೀನೇ ಸಾಕಾಗುತ್ತೆ. ಆದರೆ ಈ ಕೊಬ್ಬರಿಗೆ ಒಂದು ಸ್ವಲ್ಪನಾದರೂ ಆ್ಯಡ್ ಮಾಡೋಣ ಸಿಹಿ ಅಂತ ನಾನೊಂದು 3 ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡೆ. ಹಾಗೆ ನೀವು ಮಧ್ಯ ತುಪ್ಪ ಹಾಕ್ಕೊಳ್ತನೇ ಇರಿ. ನಾನು ಈಗಲೂ ಸಹ 1 ಸ್ಪೂನ್ ಹಾಕಿದೆ. ಆಮೇಲೆ ಅದೆಲ್ಲ ಈ ರೀತಿ ಮುದ್ದೆ ಆದಮೇಲೆ ಅದಕ್ಕೆ ನಾವು ಮೊದಲೇ ಫ್ರೈ ಮಾಡ್ಕೊಂಡಿರ್ತೀವಲ್ವ ಅದನ್ನು ಕೊಬ್ಬರಿನೂ ಹಾಕಬೇಕು. ಪ್ಲಸ್ 1-2 ಸ್ಪೂನ್ ಆಗೋಷ್ಟು ಮಿಲ್ಕನ್ನು ಹಾಕಬೇಕಿಲ್ಲಿ. ಆವಾಗ ಅದು ಸ್ವಲ್ಪ ಬೈಂಡಿಂಗ್ ಟೆಕ್ಸ್ಚರ್ ಬರುತ್ತೆ. ಅದಕ್ಕೋಸ್ಕರ ಮತ್ತು ತುಪ್ಪ ಹಾಕ್ಕೊಳ್ಳಿ. ತುಪ್ಪಕ್ಕೆ ಮೆಜರ್ಮೆಂಟೇ ಇಲ್ಲ ಅನ್ಬೋದು. ನೀವು ಎಷ್ಟು ಹಾಕ್ಕೊಂಡ್ರೂ ಅದು ಇದಾಗುತ್ತೆ. ನೋಡಿ, ಈ ರೀತಿ ಆಗುತ್ತೆ. ಈ ರೀತಿ ಚೆನ್ನಾಗಿ ಬೆರಿಬೇಕು. ಆಗ ನಾವು 1-2 ಸ್ಪೂನ್ ಆಗೋಷ್ಟು ಗಸಗಸೆನ ಹುರಿದು ಹಾಕ್ಕೊಳ್ಳೋಣ. ಹಾಗೆ ಮತ್ತೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನಿಲ್ಲಿ ಏಲಕ್ಕಿ ಹಾಕಿದ್ದೀನಿ. ಅದು ಇದಾಗೆಲ್ಲ ಏಲಕ್ಕಿ ಪೌಡರ್ ಮಾಡಿ ಹಾಕ್ಕೊಳ್ಳೋಣ. ಸೊ ಇದಿಷ್ಟನ್ನು ಚೆನ್ನಾಗಿ ಬೆರೆಸ್ಬಿಟ್ಟು ಎಷ್ಟೊತ್ತು ಅಂದರೆ ಇಲ್ಲೇ ನಾನು ಹೇಳಿದ್ದು ಈ ಒಂದು ಪ್ರೊಸೀಜರೇ ಹತ್ತತ್ರ 20-25 ಮಿನಿಟ್ಸ್ ನೀವು ಮಾಡಿದರೆ ಪೇಷನ್ಸಿಂದ ತುಂಬಾ ಚೆನ್ನಾಗಿರೋ ಬರ್ಫಿ ರೆಡಿ ಆಗುತ್ತೆ. ಈಗ ನೋಡಿ ಚೆನ್ನಾಗಿ ಮಗ್ಚ್ತಾ ಇರಿ. ಮಗ್ಚಿ ನೋಡಿ ಈ ರೀತಿ ಆಗುತ್ತೆ. ಅದೆಲ್ಲ ಒಂದು ಕಡೆ ಹೀಗೆ ಮುದ್ದೆ ಥರ ಆಗುತ್ತೆ. ಇಷ್ಟಾಗೋವರೆಗೂ ಮಾಡಿಕೊಂಡ್ರೆ ಇನ್ನೇನಿಲ್ಲ. ಇಷ್ಟೊತ್ತಿಗಾಗಲೇ ನಾವು ಮೌಲ್ಡನ್ನು ಅಥವಾ ತಟ್ಟೆಯಲ್ಲಿ ತುಪ್ಪ ಹಾಕಿ ರೆಡಿ ಮಾಡಿಟ್ಕೊಂಡಿರಬೇಕು. ಅದನ್ನೆಲ್ಲ ಹಿಂಗೆ ಹಾಕಿ ಕೆಳಗಡೆ ಒಂದು ಸ್ವಲ್ಪ ತುಪ್ಪ ಸವರಿದ ಲೋಟದಲ್ಲಿ ಥರ ತಟ್ಟಿಬಿಟ್ಟು ಮಾಡಿದರೆ ಫುಲ್ಲು ಟೇಸ್ಟಿಯಾಗಿರೋ ಬರ್ಫಿ ನಮಗೆ ರೆಡಿ ಆಗುತ್ತೆ. ನೋಡಿ, ಅಷ್ಟೊತ್ತಿಗೆ ಆಮೇಲೆಲ್ಲ ಕಟ್ ಮಾಡಿಬಿಟ್ಟು ಈ ರೀತಿ ಮೇಲಿಂದೆಲ್ಲ ಡ್ರೈ ಫ್ರೂಟ್ಸ್ ಇಟ್ಟು ಕೊಟ್ಟರೆ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ತಣ್ಣಗಾದ್ಮೇಲೆ ಚೆನ್ನಾಗಿ ಆರಾಮಾಗಿ ಪೀಸಸ್ ಎದ್ದು ಬರುತ್ತೆ. ಇದು ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಹಾಗಾದರೆ ತಡ ಮಾಡದೆ ನೀವು ಸಹ ಹೋಗಿ ಈ ಈಸಿಯಾಗಿ ಮಾಡೋ ಕೊಕೊನಟ್ ಡೇಟ್ಸ್ ಬರ್ಫಿನ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಪ್ಲೀಸ್ ನನ್ನ ಚಾನಲ್ಗೆ ನನ್ನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.